ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ನ ಅರೆಸ್ಟ್ ಮಾಡಿ ಕರೆಕ್ಟಾಗಿ 90 ದಿನಗಳಾಯಿತು. ಅಂದರೆ 3 ತಿಂಗಳು. ಈ 3 ತಿಂಗಳ ಅವಧಿಯಲ್ಲಿ ನಟ ದರ್ಶನ್ ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ. 3 ತಿಂಗಳ ಹಿಂದೆ ಬಂಧನವಾಗಿತ್ತು ದರ್ಶನ್. ಜೂನ್ 10ನೇ ತಾರೀಕು ಕೊಲೆ ಕೇಸ್ನಲ್ಲಿ, ಅದೇ ಮೈಸೂರಿನಲ್ಲಿ ಇವರು ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದರು. ಪೊಲೀಸರು ಹೋಗಿ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು. ಇದೆಲ್ಲ ನಡೆದು ಇವತ್ತಿಗೆ 3 ತಿಂಗಳಾಯಿತು. 90 ಡೇಸ್, 90 ದಿನ ಮೈಸೂರಿನಲ್ಲಿ ದರ್ಶನನ್ನು ಬಂಧಿಸಿದರು ಪೊಲೀಸರು. ಅವತ್ತಿನಿಂದ ಇವತ್ತಿನ ತನಕ ಜೈಲಿನಲ್ಲೇ ಕಾಲವನ್ನು ಕಳೆದಿದ್ದಾರೆ ದರ್ಶನ್. ಜೈಲಿನಲ್ಲೇ ಇದ್ದಾರೆ. ಇನ್ನೂ ಕೂಡ ಅವರು ಜಾಮೀನಿಗೂ ಅರ್ಜಿ ಸಲ್ಲಿಸಿಲ್ಲ. ಕಳೆದ ವಾರವಷ್ಟೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ವಾರದಲ್ಲಿ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ. ಈ 90 ದಿನಗಳು ಅವ್ರೇನು ಕಳೆದಿದ್ದಾರೆ, ಈ 17 ಜನ ಆರೋಪಿಗಳು, ನಾಟ್ ಓನ್ಲಿ ದರ್ಶನ್, ಎಲ್ಲ 17 ಜನ ಆರೋಪಿಗಳು ಕೂಡ ಜೈಲಿನಲ್ಲೇ ಇದ್ದಾರೆ. ಯಾರಿಗೂ ಬೇಲ್ ಸಿಕ್ಕಿಲ್ಲ ಇಲ್ಲಿ ತನಕ. ಸೊ ಸಿಗಬಹುದು ಅನ್ನೋ ಲೆಕ್ಕಾಚಾರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾಗಿ 90 ಡೇಸ್ ಕಂಪ್ಲೀಟ್ ಆಗಿದೆ. 90 ದಿನಗಳಾಯಿತು. 90 ದಿವಸದಲ್ಲಿ ಅವರು ಜಾಮೀನಿಗೆ ಇನ್ನೂ ಅರ್ಜಿ ಹಾಕ್ಕೊಂಡಿಲ್ಲ. ಬೇರೆ ಬೇರೆಯವರು ಹಾಕ್ಕೊಂಡಿದ್ದಾರೆ, ಪವಿತ್ರ ಗೌಡ, ಅನುಕುಮಾರ್ ಅವರೆಲ್ಲ. ಬಟ್ ದರ್ಶನ್ ಹಾಕ್ಕೊಂಡಿಲ್ಲ. ಜೂನ್ 10ನೇ ತಾರೀಕು ಕೊಲೆ ಕೇಸ್ನಲ್ಲಿ ಮೈಸೂರಿನಲ್ಲಿ ದರ್ಶನ್ ಅವರ ಅರೆಸ್ಟ್ ಆಯಿತು. ಜುಲೈ ಮತ್ತು ಆಗಸ್ಟ್ನಲ್ಲಿ 31ನೇ ತಾರೀಕು ಇತ್ತಲ್ಲ, ಅಂದರೆ ಒಂದೊಂದು ದಿನ ಎಕ್ಸ್ಟ್ರಾ ಇತ್ತಲ್ಲ, ಆ ಲೆಕ್ಕ ತಗೊಂಡ್ರೆ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 90 ದಿನ ಆಗುತ್ತೆ. 12 ದಿನ ಪೊಲೀಸರ ಕಸ್ಟಡಿಯಲ್ಲಿ ದರ್ಶನ್ ಇದ್ದರು. ಆರಂಭದಲ್ಲಿ ಫಸ್ಟ್ 12 ಡೇಸ್ ಅದೇ ವಿಚಾರಣೆ ಮಾಡಬೇಕಾಗಿತ್ತು, ಹೇಳಿಕೆ ತಗೋಬೇಕಾಗಿತ್ತು, ಸ್ಪಾಟ್ ಮಹಜರ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ 12 ದಿನ ಪೊಲೀಸರು ತಮ್ಮ ಕಸ್ಟಡಿನಲ್ಲಿ ಇಟ್ಕೊಂಡಿದ್ರು. ಉಳಿದ 78 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್. ಅಂದರೆ ಜೈಲು, 78 ದಿನಗಳ ಕಾಲ ಜೈಲು. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. ಮಧ್ಯಾಹ್ನ 1:15ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ. ಯಾಕೆ 1:15 ಅಂತಲೂ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಈ ನ್ಯಾಯಾಂಗ ಬಂಧನಗಳು ವಿಸ್ತರಣೆಯಾಗೋ ಕೇಸ್ಗಳಿರ್ತವಲ್ಲ, ಎಕ್ಸ್ಟೆಂಡ್ ಮಾಡ್ತಾರಲ್ಲ, ಅಂಥದನ್ನು ಒಂದು 15 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. 1:30ಕ್ಕೆ ಲಂಚ್ ಬ್ರೇಕ್ ಅಲ್ವಾ ಕೋರ್ಟಲ್ಲಿ, 1 ಕಾಲಕ್ಕೆ ಕರ್ಕೊಂಬರ್ತಾರೆ. ಏನು ವಾದ ಪ್ರತಿವಾದಗಳೇನೂ ಇರಲ್ಲ. ಹಾಗಾಗಿ ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಇನ್ನೊಂದು 14 ದಿನನೋ 8 ದಿನನೋ 10 ದಿನನೋ ಎಕ್ಸ್ಟೆನ್ಷನ್ ಕೊಟ್ಟು ಅಲ್ಲಿಗೆ ಮುಗಿಸ್ತಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಅದನ್ನು ಆ ಥರದ ಕೇಸ್ಗಳನ್ನ 1:15ಕ್ಕೆ 1:20ಕ್ಕೆ ಶೆಡ್ಯೂಲ್ ಮಾಡಿಕೊಂಡು, ಆಮೇಲೆ ಈಗ ವಿಡಿಯೋ ಕಾನ್ಫರೆನ್ಸು ಎಲ್ಲ ಬೇರೆ ಬೇರೆ ಜಿಲ್ಲಾ ಕಾರಾಗೃಹದಲ್ಲಿರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ, 15 ನಿಮಿಷ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ನಾಗೇಶ್, ಇವಾಗ 90 ದಿನ ಆಯಿತು ದರ್ಶನ್ ಅಂಡ್ ಗ್ಯಾಂಗ್ ಒಟ್ಟು ಈಗ ಪೊಲೀಸರ ಕಸ್ಟಡಿ 12 ದಿನ, 78 ದಿನ ಜೈಲು ಎಲ್ಲ ಸೇರಿ. ಸೊ ಹಾಗಾಗಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನೂ ಹಾಜರುಪಡಿಸಿದಾಗ ಐ ಥಿಂಕ್ ನ್ಯಾಯಾಂಗ ಬಂಧನದ ಅವಧಿನೇ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಹೆಚ್ಚಿದೆ ಅಂತ ಅನ್ಸುತ್ತೆ. ತಾವೇನು ಹೇಳ್ತೀರಾ? ಅರವಿಂದ್, ಖಂಡಿತವಾಗ್ಲೂ ಈಗಾಗಲೇ ದರ್ಶನ್ ರೇಣುಕಾಸ್ವಾಮಿ ಕೇಸಲ್ಲಿ ಬಂಧನವಾಗಿ ಇಂದಿಗೆ 90 ಡೇಸ್ ಅಂದರೆ 90 ದಿನಗಳಾಯಿತು. ಕಳೆದ 3 ತಿಂಗಳಿಂದಲೂ ಕೂಡ ಆತ ಜೈಲಿನಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಈಗಾಗಲೇ ಕಳೆದ ಜೂನ್ 11ನೇ ತಾರೀಕು ದರ್ಶನ್ ಅವರನ್ನು ಬಂಧನ ಮಾಡಲಾಗುತ್ತೆ. ಅದಾದ ಬಳಿಕ ಅವರನ್ನು ವಿಚಾರಣೆಗೆ ಅಂಥೇಳಿ ಪೊಲೀಸ್ ಸ್ಟೇಷನ್ನಲ್ಲೇ 12 ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಲಾಗುತ್ತೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಘಟನಾ ಸ್ಥಳಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಿಕ್ಕೆ, ದರ್ಶನ್ ಅವರನ್ನೇ ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಸುಮಾರು 12 ದಿನಗಳ ಕಾಲ ವಿಚಾರಣೆಗೆ ಅಂತ ದರ್ಶನ್ ಅವರಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇರಿಸಿ ವಿಚಾರಣೆ ಮಾಡಲಾಗಿತ್ತು. ಅದಾದ ಬಳಿಕ ಈಗ 78 ದಿನಗಳ ಕಾಲ ಜೈಲಿನಲ್ಲಿ ಇರುವಂಥದ್ದು ದರ್ಶನ್. ಇನ್ನೂ ಕೂಡ ಮುಂದುವರಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಪ್ರಕರಣದ ತನಿಖೆ ಮತ್ತಷ್ಟು ಬಾಕಿ ಉಳ್ಕೊಂಡಿರೋದು, ಜೊತೆಗೆ ಮತ್ತಷ್ಟು ಚಾರ್ಜ್ ಶೀಟ್ ಅಡಿಷನಲ್ ಆಗಿ ಸಲ್ಲಿಸಲಿಕ್ಕೆ ಅವಕಾಶ ಇರೋ ಕಾರಣಕ್ಕಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪೊಲೀಸರು ಅವರ ನ್ಯಾಯಾಂಗ ಬಂಧನದ ವಿಸ್ತರಣೆಗೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಅದರ ಜೊತೆಗೆ ಅವರ ಒಂದು ನ್ಯಾಯಾಂಗದ ಮನವಿಯನ್ನು ಪುರಸ್ಕರಿಸಿ ಮತ್ತೆ ಅವರ ನ್ಯಾಯಾಂಗ ಬಂಧನದ ಅವಧಿಯ ಬಹುತೇಕ ವಿಸ್ತರಣೆ ಮಾಡುವ ಸಾಧ್ಯತೆಗಳೇ ಹೆಚ್ಚಿವೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ಇವತ್ತೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಏನಾಗುತ್ತೆ ಅಂತ.